ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯನ್ನು ಉಪಯೋಗಿಸದೆ ಯಾವ ರೀತಿಯಾಗಿ ಚಟ್ನಿನ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಡ್ಲಿ, ದೋಸೆ ಮತ್ತು ಪಡ್ಡಿಗೂ ಕೂಡ ಇದನ್ನು ಸಖತ್ ಕಾಂಬಿನೇಷನ್ ಆಗಿ ಬಳಸ್ಕೊಳ್ಬಹುದು. ಮೊದಲಿಗೆ ನಾನು ಗ್ಯಾಸ್ ಮೇಲ್ಗಡೆ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಒಂದು ಸ್ವಲ್ಪದಷ್ಟು ಹುರ್ಕೊಳ್ಬೇಕು. ನೋಡಿ, ನಾವು ಇದನ್ನು ಅಂದರೆ ತೆಂಗಿನಕಾಯನ್ನು ಉಪಯೋಗಿಸದೆ ಚಟ್ನಿ ಮಾಡ್ಕೊಳ್ತಾ ಇದ್ದೀವೋ, ಅದಕ್ಕಾಗಿ ನಾನು 1 ಕಪ್ ಆಗುವಷ್ಟು ಶೇಂಗಾವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನಿನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಗ್ಯಾಸ್ ಮಾತ್ರ ಮೀಡಿಯಮಲ್ಲಿ ಇಟ್ಟನೆ ಹುರ್ಕೊಳ್ಳಿ. ಆನಂತರ 1-2 ಸ್ಪೂನಿನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳಿ. ಈ 3 ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಆನಂತರ ಇದಕ್ಕೆ ನಾನು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ಕಮ್ಮಿನೂ ಕೂಡ ಹಾಕ್ಕೊಳ್ಬೋದು. ಆನಂತರ ಒಂದು ಸ್ವಲ್ಪದಷ್ಟು ನಾನು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಹಾಕೋದ್ರಿಂದ ಈ ಚಟ್ನಿಗೆ ಟೇಸ್ಟು ತುಂಬ ಡಿಫ್ರೆಂಟಾಗಿ ಮತ್ತು ಚೆನ್ನಾಗಿ ಬರುತ್ತೆ. ಈ ಚಟ್ನಿ ನೀವು ಇಡ್ಲಿ, ದೋಸೆ ಮತ್ತು ಪೂರಿಗೂ ಕೂಡ ಮಾಡ್ಕೊಳ್ಬಹುದು. ಹಾಗೆ ಪಡ್ಡಿಗೂ ಕೂಡ ಈ ಚಟ್ನಿನ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಕಾಯಿ ಇಲ್ಲ ಅಂತಂದರೆ ಈ ರೀತಿಯಾಗಿ ಚಟ್ನಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಒಂಥರ ಡಿಫ್ರೆಂಟಾಗಿಯೂ ಬಂದಿರುತ್ತೆ. ನೋಡಿ, ಇವೆಲ್ಲನೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು. ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಅಂತ. ನೋಡಿ, ಶೇಂಗಾ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಮಟ್ಟಿಗೆ ಹುರಿದ ನಂತರ 3-4 ಸ್ಪೂನ್ ಆಗುವಷ್ಟು ಪುಟಾಣಿಯನ್ನು ಹಾಕ್ಕೊಳ್ಳಿ. ಅದನ್ನೂ ಕೂಡ ಒಂದು ಸ್ವಲ್ಪದಷ್ಟು ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಈ ಚಟ್ನಿಗೆ ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಿಮಗೆ ಇವಾಗ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ಅಂತ. ಈ ರೀತಿಯಾಗಿ ಹುರ್ಕೊಂಡ ನಂತರ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡಿ. ಇಷ್ಟು ಹುರ್ಕೊಂಡಿದ್ರೆ ಸಾಕು. ಇದು ತಣ್ಣಗಾಗುವವರೆಗೂ ಇಟ್ಕೊಂಡು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ನಾನು ಒಂದು ಸ್ವಲ್ಪದಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತೊಳೆದಿಟ್ಕೊಂಡಿರುವಂತಹ ಪುದೀನವನ್ನು ಹಾಕ್ಕೊಳ್ಳಿ. ನೋಡಿ, ಪುದೀನ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಆನಂತರ ಒಂದು ಸ್ವಲ್ಪದಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಕೊನೆಯದಾಗಿ ನೀರನ್ನು ಹಾಕ್ಕೊಂಡು ಪೂರ್ತಿ ಸಾಫ್ಟ್ ಆಗುವವರೆಗೂ ನೀವು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಂತ. ಪೂರ್ತಿ ಸಾಫ್ಟ್ ಆಗಲಿ. ನೋಡಿ, ಇದನ್ನು ರುಬ್ಕೊಂಡ ನಂತರ ನಾನು ಇವಾಗ ಒಗ್ಗರಣೆನ ಯಾವ ರೀತಿಯಾಗಿ ಹಾಕ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅದೇ ಬೌಲ್ಗೆ 1-2 ಸ್ಪೂನಿನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಪ್ರಮಾಣದಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ. ಈ ಚಟ್ನಿಗೆ ಸಾಸಿವೆ ಜಾಸ್ತಿ ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಆನಂತರ ಇದಕ್ಕೆ ಒಂದು ಸ್ವಲ್ಪದಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು, ಜೀರಿಗೆ ಮತ್ತು ಸಾಸಿವೆಯು 3 ಚಿಟಪಟ ಅಂದ ನಂತರ ಒಣಗಿರುವಂತಹ 2 ಒಣ ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ನೋಡಿ, ನೀವು ಯಾವುದಾದ್ರೂ ಮೆಣಸಿನ್ಕಾಯಿನ ತೆಗೆದುಕೊಳ್ಳಿ. ಕೆಂಪಾಗಿರುವಂಥ ಒಣಗಿರುವ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಆನಂತರ ಕುಟ್ಕೊಂಡು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಇವೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಣ ಮೆಣಸಿನ್ಕಾಯಿ ಚಟ್ನಿ ಜೊತೆಗೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ತುಂಬ ಸಖತ್ತಾಗಿ ಕಾಣಿಸುತ್ತೆ. ನೋಡಿ, ಪೂರ್ತಿಯಾಗಿ ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು. ಇವಾಗ ನಾನು ಮೊದಲಿಗೆ ರುಬ್ಬಿ ಇಟ್ಕೊಂಡಿರುವಂತಹ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವೂ ಹಾಕ್ಕೊಂಡು ಈಗ ಗ್ಯಾಸನ್ನು ಮೊದಲಿಗೆ ಆಫ್ ಮಾಡ್ಕೊಂಡು ಬಿಡಿ. ನೋಡಿ, ಸೂಪರ್ ಆಗಿರುವಂತಹ ಚಟ್ನಿ ರೆಡಿ ಆಯಿತು. ನೋಡಿದ್ರಲ್ವಾ ವೀಕ್ಷಕರೇ, ತೆಂಗಿನಕಾಯಿನ ಉಪಯೋಗಿಸದೆ ನೀವು ಇಡ್ಲಿ ಮತ್ತು ದೋಸೆಗೆ ಯಾವ ರೀತಿಯಾಗಿ ಚಟ್ನಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಸೂಪರಾಗಿರುತ್ತೆ, ಡಿಫ್ರೆಂಟಾಗಿಯೂ ಕೂಡ ಇರುತ್ತೆ. ಕಾಯಿ ಚಟ್ನಿ ಒಂದೇ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿರುವಂತಹ ಶೇಂಗಾ ಚಟ್ನಿನೂ ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇದು ಇಡ್ಲಿ, ದೋಸೆ ಮತ್ತು ಪಡ್ಡಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಪೂರಿಗಾದ್ರೂ ಕೂಡ ಮಾಡ್ಕೊಳ್ಬಹುದು, ಸೂಪರ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬಹುದು. ನೋಡಿ, ಈ ವಿಭಿನ್ನವಾಗಿರುವಂತಹ ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿದ್ದೆ ಆದರೆ ಟೇಸ್ಟ್ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಹೊಸ ವಿಡಿಯೋನ ನೋಡ್ತಾ ಇರಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ನನ್ನ ಹೊಸ ವಿಡಿಯೋಗಾಗಿ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನೇ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.